ಯವ್ವ ಯವ್ವ ಹೋಗಿ ಬಂದಿ ನೋಡ್ಬೇ. ಅವ ಏನಂದಿಲ್ವ ಸಣ್ಣವ ಕೊಡ್ತೀನಿ ಅಂತಂದಾನ. ಸುಣ್ಣ ಗಿಣ್ಣ ಎಲ್ಲ ಹೊಡಿಸಿಟ್ಟಾನಂತ. ಅದಕ್ಕೆ ಮತ್ತೆ ನಾಳೆಗೆ ಬರ್ತೀವಪ್ಪ ಅಂತ ಹೇಳಿ ಬಂದೀನಿ. ಸರು ಮತ್ತೆ ಎಲ್ಲ ತಯಾರು ಮಾಡ್ಕೊ. ನಾಳೆಗೆ ಹೋಗೋಣಂತ. ಮತ್ತೆ ನಾಳೆಗೆ ಹೋದ್ರಾಯ್ತು. ಮುಂಜಾನೆ ಒಂದಿಷ್ಟು ನೋಡು ಸಾಮಾನು ಗೀಮಾನೆಲ್ಲ ನೋಡು, ಸೌರ್ಸ್ಕೊ ಒಂದಿಟ್ಟು. ಅಲ್ಲಪ್ಪ ಒಂದಿಟ್ಟು ಮನೆ ಸುಣ್ಣ ಗಿಣ್ಣ ಒಡಕಿಸಿಂತ ಹೋಗಿದ್ವಲ್ಲ. ದೊಡ್ಡವ ಎಲ್ಲ ಸುಣ್ಣ ಗಿಣ್ಣ ಎಲ್ಲ ಒಡಿಸಿ ಇಟ್ಟಾನವ. ನೋಡಿದ್ವಿ ನಾವು. ಅವನು ಹೇಳ್ದ ಎಲ್ಲ ಸುಣ್ಣ ಗಿಣ್ಣ ಎಲ್ಲ ಮನೆನೇ ಹೊಡ್ಸಿನ್ರಿ ಗೌಡ್ರ, ಲೀಜಿ ಕೊಡ್ಬೇಕಂತೇಳಿ. ನೀವೇನು ಹೊಡ್ಸೋದು ಬೇಡ್ರಿ, ಏನು ಬೇಡ್ರಿ, ನಿಮ್ಗೆ ಯಾವಾಗ ಬೇಕು ಅನ್ಸೋದು ಅವಾಗ ಬರ್ರಿ ಅಂತ ಅಂದಾನ. ನೋಡಿ ದೊಡ್ಡವ ಮತ್ತೆ ಇರ್ತಿದ್ರಿ ಇನ್ನೊಂದೆರಡು ದಿನ ಇದ್ದ ಹೋರಿ, ಅದ್ರಾಗೇನಿಲ್ಲ. ಅಯ್ಯ ಹಂಗಲ್ಲಪ್ಪ, ನಾನು ಸುಣ್ಣ ಗಿಣ್ಣ ಒಡಿಸಿಲ್ಲೇನಂತ ಅನ್ಕೊಂಡಿದ್ನಪ್ಪ. ಅದಕ್ಕೆ ಅಂದೆ ಆಯ್ತು ತಗೋ. ಮತ್ತೆ ಅವನ ಸುಣ್ಣ ಗಿಣ್ಣ ಎಲ್ಲ ಒಡ್ಸನಂದ್ರೆ ಮತ್ತೆ ಇನ್ನೇನೈತಿ ಹೋಗೋದ ಅವಳು. ಹೋಗಮ್ ತಗೋ ಶಂಕರು, ನಾಳೆ ಹೋದ್ರೆ ತಗೋಪ್ಪ. ಆಯ್ತು ತಗೋಬೇವ. ಮತ್ತೆ ಏನಾರು ತರ್ಬೇಕನ ಮತ್ತೆ? ಏನು ತರಬೇಡ್ರಿಪ್ಪ, ಯಾಕೆ ತರ ಕೂತೀರಿ ಏನಾರ? ಅಲ್ಲ ಎಲ್ಲ ಬಾಂಡೆ ಹಳಿ ಬಾಂಡೆ ಗಿಂಡೆ ಎಲ್ಲ ಕಟ್ಟಿಟ್ಟಿನಿ. ಮತ್ತು ಅವ ತೊಗೊಂಡು ಹೋದ್ರಾಯ್ತು. ಹಳಿ ಬಾಂಡೆಗಳವ ನಮ್ಮ ಚೀಲದಾಗ ಹಾಕಿ ಕಟ್ಟಿಟ್ಟು ಬಂದೀನಿ. ಬಾಂಡೆ ತೊಗೊಂಡು ಏನು ಮಾಡ್ತಾರೆ ಅವರು? ಅವ್ರಿಗೆ ಮನೆ ಬೇಕಾಗಿತ್ತು, ಮನೆ ಕೊಟ್ಟಿವಿ, ಮುಗೀತು. ಮತ್ತೆ ಬಾಂಡೆ ಇಟ್ಟು ತೊಗೊಂಡಿನಿ, ಎಲ್ಲ ತೆಗೆದಿಟ್ಟಿನಿ. ಒಂದಿಷ್ಟು ಕಾಳ ಕಡಿ ಕಟ್ಟಿಟ್ಟಿನಿ. ಮತ್ತು ತೊಗೊಂಡು ಹೋದಾಗ ಮತ್ತೆ ಅವ ಹೆಂಗೂ ಅಲ್ಲ ಜೇಜಿ ಕಟ್ಟಾಗಿಟ್ಟಿನಿ. ತೊಗೊಂಡ್ಕೆ ಹೋಗೋಮಂತೆ. ಹಂಗಂತಿದಿ? ಆಯ್ತು ಹಂಗ ಮಾಡಮ್ ತಗೋ. ಮತ್ತೆ ಈಗ ಒಯ್ದಿಟ್ಟು ಬಂದ್ಬಿಡ್ಲೇನು ಸುಮ್ಮ? ಅಯ್ಯ ಬ್ಯಾಡ ಬಿಡಪ್ಪ, ಈಗ ಯಾಕೆ ಒಯ್ದಿಡ್ತಿ ಸುಮ್ಮನೆ? ನಾಳೆಗೆ ಹೋಗ್ತೀವಲ್ಲ ಮತ್ತೆ ಅವಾಗ ಒಯ್ದಿಟ್ಕೊಂಡ್ರೆ ಆಯ್ತು. ನಾಳೆಗೆ ಒಂದಿಟ್ಟು ಪೂಜೆ ಗೀಜೆ ಮಾಡಮತ್ತ. ಹಂಗೆ ಹೆಂಗೆ ಹೋಗುದಪ್ಪ? ಪೂಜೆ ಗೀಜೆ ಮಾಡ್ಕೇಸಿಂದ್ರೆ ದೇವ್ರ ಪೂಜೆ ಅದು ಮಾಡಮ್ಮ. ಹೋಗಿ ಫಸ್ಟ್ ಪೈಲಕ್ಕೆ ದೇವ್ರು ತೊಗೊಂಡು ಹೋಗೋ ಮನ್ಯಾಗ, ಆಮೇಲೆ ಸಾಮಾನು ಗೀಮಾನು ತೊಗೊಂಡು ಹೋಗಮಂತೆ. ಆಯ್ತು ಬೇವ, ನೀ ಹೆಂಗೆ ಹೇಳ್ತಿ ಹಂಗೆ. ಮತ್ತೆ ನಾನು ಇದು ಜರ ಹೊರಗೆ ಹೋಗಿ ಬರಲೇನು ಒಂದಿಟ್ಟು? ಯವ್ವ ನಾನು ಒಂದಿಟ್ಟು ಹೊರಗೆ ಹೋಗ್ಬಿಡ್ತೀನಿ, ಕೆಲಸ ಐತಿ. ಬಂದ ಮ್ಯಾಗ ಏನಾರು ಇತ್ತಂದ್ರೆ ಮಾಡ್ತೀನಿ ತಗೋ. ಅಯ್ಯ ಆಯ್ತು ಹೇಳಪ್ಪ, ಹೋಗ್ಬಾ ಹೋಗು. ಏನು ಕೆಲಸ ಇಲ್ಲೇನಿಲ್ಲ, ನಾನು ಎಲ್ಲ ಕಟ್ತೀನಿ ತಗೋ. ಕಟ್ಟೋದು ಬಿಟ್ಟೋದನ್ನೆಲ್ಲ ಮಾಡ್ತೀನಿ ಅಂತ. ಹೋಗು ನೀ ಹೋಗ್ಬಾ. ಯಾಕ ಒಂದಿಟ್ಟು ಹಿಟ್ಟ ಪಿಟ್ಟ ಕಟ್ಲೇನು ಒಂದಿಟ್ಟು? ಅಯ್ಯ ಬ್ಯಾಡ ಬಿಡ ಶಣವ, ಯಾಕೆ ಕಟ್ತೀವಿ ಸುಮ್ಮನೆ? ಅಲ್ಲ ಮನೆಗಿದ್ದಿದ್ದು ಅವೇನು ತೊಗೊಂಡು ಹೋಗ್ಯವನು? ಅಲ್ಲೇ ಇಟ್ಟು ಹೋಗ್ಯಾವೆಲ್ಲ ಒಟ್ಟು. ಹೆಂಗೂ ನಾವು ಬಾಂಡೆ ಗಿಂಡೆ ಕಟ್ಟಿರ್ತೀವಲ್ಲ ಮತ್ತೆ ಅದ್ರಾಗ ಕಟ್ಟಿಟ್ಟಾಳೆಲ್ಲ. ಅವ ತೊಗೊಂಡು ಹೋಗ್ತೀವಿ ತಗೋ. ಏನು ದೂರಿ ನೋಡಿ ಹೊಂಟಿವೆ? ಇಲ್ಲಾಂದ್ರೆ ನಾಳೆ ಬರ್ತೀನಿ ತಗೋ. ಮತ್ತೆ ಬಂದು ಕೆಶಿನ್ಸ್ ತೊಗೊಂಡು ಹೋಗ್ತೀನಿ. ಸುಮ್ಮನೆ ಯಾಕೆ ಕಟ್ಟೋದು ಮಾಡೋದು ಮಾಡ್ತಿ? ಅಯ್ಯ ಹಂಗಂತೆ ಆಯ್ತು. ಮತ್ತೆ ಏನಿಲ್ಲ ಅಂದ್ರೆ ಬಂದು ಒಯ್ ನೋಡಿ. ಮತ್ತೆ ಎಲ್ಲಿ ಹೋಲೆವ ಆಕಿನ ಮನೆಗೆ, ಎಲ್ಲಿ ತೊಗೊಳವ ಅಂತ ನನಗೆ ಹೋಗ್ಬೇಡ ಏನು. ಸರು ನಿಂಗೆ ಹೇಳ್ತೀನಿ. ಮತ್ತೆ ಏನಿಲ್ಲ ಅಂದ್ರೆ ಬಂದು ಕಿಸಿಂದ್ರೆ ಒಯ್ ನೋಡು. ಮತ್ತೆ ಏನಾರಿಲ್ಲ ತೆಗೆ ಹಂಗೆ ಕುಂದ್ರಕ್ಕೆ ಹೋಗ್ಬೇಡ. ಮತ್ತೆ ಒಂದಿಷ್ಟು ದಿನ ಹೋರಿ ಅತ್ತಿ ಆತ್ರಿ ಬರ್ತೀನಿ ತಗೋರಿ. ನಾ ಬಂದು ಕಿಸಿಂದ್ರೆ ಒಯ್ತೀನಿ ಅಂತ. ಏನಾರು ಹಂಗೆ ಬೇಕಾಯ್ತಂದ್ರೆ ಮತ್ತೆ ಎಲ್ಲ ಕಟ್ಟಿಟ್ಟಿನ್ರಿ ನಾನು. ಆಯ್ತು ಅಂದ್ರೆ ಬಾ, ಊಟಗಿನ ಮಾಡ್ತೀರೇನು? ಮತ್ತೆ ಕರಿಲೇನು ಲಕ್ಷ್ಮಿಗೆ? ಅಯ್ಯ ಬ್ಯಾಡ ಬಿಡವಾ, ಎಲ್ಲಿ ಊಟ ಮಾಡೋದಾಗ ಚಾ ಕುಡಿದೀವಿ. ಬರಲಿ ಅವರೆಲ್ಲ ಬಂದು ಉಣ್ಲಿ. ಬಸ್ಸು ಶಂಕರು ಎಲ್ಲ ಉಣ್ಲಿ, ಆಮೇಲೆ ಉಣಮ್ ತಗೋ. ಇನ್ನ ಟೈಮ್ ಅಲ್ಲಿ ಈಗ ಎಲ್ಲಿ ಉಣದು ಹಂಗಂತಿ. ಆಯ್ತು ಅಲ್ವಾ, ಹಂಗಾಲತ್ತೋ. ಮತ್ತು ನಾಳೆ ಈ ಪೂಜಕ್ಕೆ ಏನೇನು ಬೇಕಂತ ಹೇಳ್ತಿಸಿದ್ರೆ ಜರ ಸಜ್ಜು ಮಾಡಿರ್ತೀನಿ. ಮುಂಜಾನೆ ಗಡ್ಬಡ್ ಆಗ್ತದ. ಅದಕ್ಕೆ ಅನ್ನಂಗ ಪೂರಿ ಎಲ್ಲಿ ಹೋಯ್ತೇನೆ ನೋಡು. ಅನಿತಾ ಒಂದಿಟ್ಟು ಇಲ್ಲ ಸುನೀತಾ ಊಟನ ಮಾಡ್ತಿತ್ತ. ಏನು ಮಾಡ್ತಿತ್ತ ಪೂರಿ ಹೋಗೋದು ನೋಡು. ಆಟಾಡಕ್ಕೆ ಹೋಯ್ತಂದ್ರೆ ಆಯ್ತಿದ್ದಾರ ಅತ್ತಿ. ಆಕೆ ಆಟಾಡಕ್ಕೆ ಹೋದ್ಲಂದ್ರೆ ಒಟ್ಟು ಬರಂಗೆ ಹೇಳ್ಬಿಡ್ರಿ. ಆಕೆ ಬಂದ್ಮೇಲೆ ಉಂಟಾ ತೋರಿ. ಆತೋರ್ವ ಅಂದ್ರೆ ಯಾವಾಗ ಯಾಕೆ ಬರ್ಲಕ್ಕ ಬಂದಾಗ ಊಟ ಕೊಡು. ಒಂದಿಟ್ಟು ನೆನಪಲೆ ಉಣ್ಲಿ ಪೋರಿ. ಮುಂಜಾನೆ ಹಿಡಿದು ಹಸ್ಕೊಂಡೈತಿ. ಅದೇನು ಆಟಾಡಿ ಅದಕ್ಕೆ ಊಟದ್ದೇ ನೆನಪಿರಲ್ಲ. ಜರ ಚಂದಾಗ ಊಟ ಕೊಡು. ನಾ ಹೋಗಿ ಒಂದು ಜರ ಸಜ್ಜು ಮಾಡ್ತೀನಿ. ಆಯ್ತು ನಡಿ, ನಾನು ಬರ್ತೀನಿ ನಡಿ ನಿನ್ನ ಜೊತೆನ. ಏನೇನು ಇಡ್ಬೇಕು ಹೇಳು, ಇಡ್ತೀನಂತ. ಆಯ್ತು ಅಕ್ಕ, ಬಾ ಒಳಗೆ ಬಾ. ಅನ್ನಂಗ ಗಿರಿಜಿ ಯಾವಾಗ ಮನೆ ಕಟ್ಸಕ್ಕೆ ಶುರು ಮಾಡ್ಬೇಕಂತ ಮಾಡಿ ಮತ್ತ? ಅಯ್ಯ ಮಾಡೋದಾ ಶುರು? ಎಲ್ಲ ತಯಾರು ಮಾಡೀವಿ ನಾವೇನು ಮನೆ ಕಟ್ಸಕ್ಕ. ನೀನು ಶುರು ಮಾಡ್ತೀನಿ ನಾ. ಅಲ್ಲಲೇ ಮತ್ತೆ ಈ ಮನೆನ ಮಾರಿಲ್ಲಲ್ಲ, ಮತ್ತೆ ರೊಕ್ಕ ಬೇಕಿಲ್ಲ ನಿನಗೆ ಮನೆ ಕಟ್ಸಕ್ಕ? ಈ ಮನೆ ಮಾರಿದ್ನಾಗ ಅಲ್ಲ ರೊಕ್ಕ ಬರೋದು. ನಾನಂತೂ ಹೊಲ ಮಾರಂಗಿಲ್ಲ ನೋಡುವ ಈಗ. ಮತ್ತೆ ನಿನಗೆ ಬೇಕಾಗಿದ್ರು ನಿಂದು 2 ಎಕರೆ ಮಾರ್ಕೊ ನೋಡು. ನಾನಂತೂ ಮಾರಂಗಿಲ್ವ ಇವ. ಅಯ್ಯ ಬೋಳಿ, ಅಲ್ಲ ನಾ ಯಾಕೆ ಹೊಲ ಮಾರಂತಿ? ನನಗೇನೇನು ಬುದ್ಧಿಗಿದ್ದು ಐತಿ ಇಲ್ಲ ತಿಳ್ಕೊಂಡಿಯೇನು? ನನಗೇನು ಶಾಣಕಿದ್ದಿ ಬಾ ಯವ್ವ. ಅಲ್ಲ ನಾ ಹೊಲ ಮಾರ್ತಿರ್ಬೇಕನ? ನನಗೇನು ಹೊಲ ಮಾರೋದೇನು ಜರೂರತ್ ಇಲ್ವಾ ಯವ್ವ? ಮತ್ತೆ ಮನೆ ಕಟ್ಸಕ್ಕೆ ರೊಕ್ಕ ಇಲ್ಲವ ಅವಲಿ? ಅಯ್ಯ ರೊಕ್ಕ ಎಲ್ಲ ಹೊತ್ತಂದ್ರೆ ಏನು ಹೇಳ್ಬೇಕು ನಿನಗೆ? ಅಲ್ಲ ನಿಮ್ಮ ಮಾವ ಮನಾರ್ ಬಡ್ಡಿ ವ್ಯವಹಾರ ಮಾಡಕತ್ತಾನ ಈಗೇನು? ಏನು ನಿಮ್ಮ ಮಾವೇನು ಕುಡಿಲಕತ್ತಾನ? ಏನು ಮಾಡಕತ್ತಾನ? ನಿಮ್ಮ ಮಾವ ಮನಾರ್ ಬಡ್ಡಿ ವ್ಯವಹಾರ ಮಾಡ್ತಾನ, ದುಡಿತಾನ. ಮತ್ತಂತ್ರ ಊರಾಗಿಂದು ಆಸ್ತಿ ಐತಲ್ಲ ನಮ್ಮದೇನಿಲ್ಲನು? ಅಲ್ಲಿದ್ದು ತೊಗೊಂಬಂದಿವಲ್ಲ ಎಲ್ಲ ರೊಕ್ಕ ಬಳೆ ಹಾಕಿನಿ. ಇನ್ನೇನು ಮನೆ ಕಟ್ಸೋದಟ್ಟ. ಅಲ್ಲ ಗಿರ್ಜಿ, ಅವ್ರ ಮುಂದೆ ನೋಡಿದ ಮನೆ ಕಟ್ಸಕ್ಕೆ ರೊಕ್ಕ ಬೇಕಾಗ್ಯವ. ರೊಕ್ಕ ಕೊಡು ಇಲ್ಲ ಆಸ್ತಿ ಕೊಡು ತಂದಿ. ನಾ ಏನ ಇಲ್ಲಿ ಆಸ್ತಿ ತೊಗೊಂಡೋಗಿ ಮನೆ ಕಟ್ಸಿ ಅಂತ ಅನ್ಕೊಂಡ್ರೆ ನೀ ಅಲ್ಲೇ ಎಲ್ಲ ರೊಕ್ಕ ಬಳೆ ಹಾಕಿ ತಿರುಗಿ ಮನೆ ಕಟ್ಸಕ್ಕೆ ಎಲ್ಲ ಮಾಡ್ಕೊಂಡಿದ್ದಿ ತಯಾರಿ. ಮತ್ತೆ ಆಸ್ತಿ ಯಾಕೆ ಕೇಳಕ್ ಹೋಗಿದ್ ಮತ್ತೆ? ಅಯ್ಯ ನೀವು ಬಾರಿದೇವ ತಾಯಿ. ಅಲ್ಲ ಹಂಗೆ ಕೇಳಿಲ್ಲ ಅಂದ್ರೆ ಕೊಡ್ತಿದ್ರನ? ಮತ್ತೆ ಸುಮ್ ಬಂದು ಕೇಳಿದ್ರೆ ಕೊಡ್ತಾರ? ಯಾರನ ಯಾರು ಕೊಡಂಗಿಲ್ವ ಇವತ್ತು ನಾಳೆ? ಅದಕ್ಕೆ ಮನೆ ಕಟ್ಸೋದೈತಿ ಕೊಡು ಅಂತ ಹೇಳ್ಕಿಸಿಂದ್ರೆ ಜಗಳ ಮಾಡಿದ್ದು. ನನಗೂ ಗೊತ್ತಾಕಿದ್ದಿಲ್ಲ. ಆಕೆ ನಿಂಗವ ಅಲ್ಲ ನಿಂಗವ. ಆಕಿನ ಬಂದು ಹೇಳಿದ್ಲು ಇವರು ಆಕೆ ಅನ್ನಿಗೆ ಸಾಲಿಗೆ ಹಾಕಿದ್ದ. ಅದಕ್ಕೆ ಮತ್ತೆ ನಾ ಯಾಕೆ ಬಿಡಬೇಕು? ಅಲ್ಲ ನಮ್ಮ ಬಂಗಾರ ನಮಗತ್ತೆ ಮಾಡಿಸಿದ ಬಂಗಾರ ತೊಗೊಂಡು ಕಿಸಿಂದ್ರೆ ಆಕಿನ ಸಾಲಿ ಕಲ್ಲ ಕೊಟ್ಟಾಳ. ಮತ್ತೆ ಅದಕ್ಕೆ ನನಗೆ ಸಿಟ್ಟು ಬರಂಗಿಲ್ಲ. ಮತ್ತೆ ಅದಕ್ಕೆ ಬಂದು ಕಿಸಿನ ಜಗಳ ತೆಗೆದು ನೋಡು. ಅದಕ್ಕೆ ನಿನಗೂ ಫೋನ್ ಮಾಡಿ ಹೇಳಿದ್ದು ನಾವು ಒಬ್ಬಕ್ಕೆ ಆದ್ರೆ ನಡೆಯಂಗಿಲ್ಲ ಅಂತ ಹೇಳಿ. ಯವ್ವ ಬಾರಿ ಇದೆ ಬಿಡವ ಯವ್ವ. ಅಲ್ಲೇ ತಿರುಗಿ ಮನೆ ಕಟ್ಸಕ್ಕೆ ಶುರು ಮಾಡಿದೆ ಮತ್ತೆ? ಅಯ್ಯ ಮತ್ತೆ ಮಾಡ್ಬೇಕಲ್ವ ಯವ್ವ? ಮಾಡಲಿಲ್ಲ ಅಂತ ನಡೀತೈತೇನು? ನನಗೆ ಯಾರ್ಯಾರು ಏನೇನು ಅಂದಾರಲ್ಲ
ಊರಾಗ ಮನಿ ಕಟ್ಸ್ಬೇಕಂತ ನಾನು ತಯಾರು ಮಾಡಿದ್ದು. ಅಯ್ಯ ಚಲೋ ಆತ್ ತಗೋ, ಕಟ್ಸ್ ಅಂದಂಗ ಅವೇಡ್ ಎಮ್ಮಿ ಯಾಕೆ ಕೊಡ್ತೀನಿ ಅಂತಲೇ ನೀಕಿಗೆ ಸರಿಗೆ ಅಲ್ಲ ಯಾ ಎಮ್ಮಿ ಎದು ಕೊಡಕತ್ತಿದ್ ನೀನು ಮತ್ತಂತ್ರ ಬಾಂಡೆ ಗಿಂಡೆ ಎಲ್ಲ ತಗೊಂಡು ಹೋಗತ್ತಂದಿರಿ ನಮ್ಗೇನ್ ಬ್ಯಾಡ ಅಂತಂದಿ ಅಲ್ಲ ಸುಮ್ಮ ಬಾಂಡೆ ತಗೊಂಡು ಹೋದ್ರ ಮಾರಕತ್ತಿದ್ದಿಲ್ಲ ನಮಗ ಎಮ್ಮಿ ನಾವು ನೀವು ತಗೊಂಡು ಹೋದ್ರ ಹಾಕಿದ್ದಿಲ್ಲನ ರಾಜಿ ನಿನ್ ತಲೆಗೆ ಶಗಣಿ ಐತಿ ಬುದ್ಧಿ ಐತಿ ಅಲ್ಲ ಎಮ್ಮಿ ಯಾರು ಅವು ನಮ್ಮ ಅಣ್ಣನು ಹತ್ತಿಕೊಂಡೆ ಎಮ್ಮಿ ಏನಾರ ನಮ್ಮ ಅವ್ವ ತಂದ ರೊಕ್ಕ ಕೊಡ್ತೀಸಿಂದ್ರ ಅಲ್ಲ ವೈನಿಯರ ಅವ್ವ ಕೊಟ್ಟಿಲ್ಲ ಎಮ್ಮಿ ಬೇಡ ಎಮ್ಮಿ ಮತ್ತತ್ರ ಅಕ್ಕಿನ ಬಾಂಡೆ ಏನಕ್ಕೆ ನಮ್ಮ ಬಾಂಡೆ ತಗೊಂಡು ಹೋಗ್ತೀನಂದಾಳನು ಆಕಿ ಮದುವೆದಾಗ ಕೊಟ್ಟು ಬಾಂಡೆ ಅವ ತಗೊಂಡು ಹೋಗ್ತೀನಂದಾಳ ಅಲ್ಲಲೇ ನಾವು ಅಟ್ಟು ಮಾಡ್ಕಿಸಿಂದ್ರ ಆಕಿನ ಬಾಂಡೆ ಕಸ್ಕೊಂಡು ಎಮ್ಮಿ ಕಸ್ಕೊಂಡ್ವಿ ಅಂದ್ರೆ ನಾಳೆ ಊರ್ ಪಂಚಾಯತಿಗೆ ಹಾಕಿದ್ಲಂದ್ರೆ ಗೊತ್ತಾಕಿತ್ತು ನಿನಗ ಊರ್ ಪಂಚಾಯತಿಗೆ ಹಾಕಿದಾಗ ಎಲ್ಲರೂ ಅಕ್ಕಿನಂತ ಮಾತಾಡ್ತಿದ್ರು ಗೊತ್ತದಿಲ್ಲ ಅವಾಗ ನಾವೇನಂದ್ರೆ ಎಲ್ಲಾರ ಮುಂದೆ ಚೀ ಅನ್ಸ್ಕೋಬೇಕಾಕಿತ್ತು ಯವ್ವ ಸುಮ್ಮ ಅಣ್ಣ ಎಲ್ಲಿ ಜಗಳ ಜೂಟು ಆಡೋದು ಬ್ಯಾಡ ಅಂತ ಹೇಳ್ತಿಸಿಂದ್ರ ಕೊಟ್ಟಾನವ ನಮಗೆ ಆಸ್ತಿ ಅವೇನು ಸುಮ್ಕ ಇದು ಮಾಡಿಲ್ಲ ಏನು ನಮ್ಮ ಮ್ಯಾಗಿನ ಪ್ರೀತಿ ಕೊಟ್ಟಿಲ್ಲ ಎದಕ್ಕೂ ಕೊಟ್ಟಿಲ್ಲವ ನಮಗ ಬರ್ಬೇಕತ್ತೆ ನೀಲಿ ಇಟ್ರಾಗ ಎಲ್ಲಿ ಸುಮ್ಮನೆ ಆಸ್ತಿ ಸಲುವಾಗಿ ಕೋರ್ಟ ಕಚೇರಿ ಅಲಿಬೇಕು ಕಿರಿಕಿರಿ ಬ್ಯಾಡ ಅಂತ ಹೇಳ್ತಿಸಿಂದ್ರ ಕೊಟ್ಟಾನವ ನನಗೂ ಗೊತ್ತಿತ್ತು ಅಣ್ಣಗ ಕಿರಿಕಿರಿ ಅಂದ್ರೆ ನಡೆಯಂಗಿಲ್ಲ ಅದಕ್ಕೆ ಕೋರ್ಟ್ ಅಂತ ಹೇಳ್ತಿಸಿಂದ್ರ ಕೇಸ್ ಹಾಕ್ತೀನಿ ಅಂತ ಹೇಳಿದ್ ನಾ ಮಾತಿಗೊಮ್ಮೆ ಅದ ಕೇಳ್ತಿಸಿಂದ್ರ ಅವ ಕೊಟ್ಟಿದ್ದು ಅಂತಂದ್ರೆ ಎಮ್ಮಿ ಅಂತ ಎಮ್ಮಿ ತೊಗೊಂಡ್ಕಿಸಿನ ತಲೆ ಮೇಲೆ ಕಟ್ಕೋತೇನೆ ಏನು ಎಮ್ಮಿ ಕಾಯಕ್ಕೆ ಹೋಗ್ತೇನೆ ನಾನು ಏನಾರ ಹೊಲಕ್ ಬಿಡೇವ ತಾಯಿ ನಾ ಎಲ್ಲಿ ಎಮ್ಮಿ ತೊಗೊಂಡ್ಕಿಸಿಂದ್ರ ಅದ್ರ ಹೆಂಡಿ ಕಸ ಮಾಡ್ಲೇವ ಮೊದ್ಲ ನನಗೆ ಸೆಗಣಿ ಅಂದ್ರೆ ಆಗಿ ಬರಾಗಿಲ್ಲವ ಅದ್ರ ವಾಸನೆ ಕಂಡ್ರೆ ಆಗಂಗಿಲ್ಲ ನನಗರ ಹೊಲಕ್ ಬಿಡು ಬೇಕಾಗಿಲ್ಲ ನನಗೆ ಎಮ್ಮಿ ತೊಗೊಂಡಿಟ್ಕೊಳಕ್ ಹಾಕಿನ ಎಮ್ಮಿ ಕಟ್ಟಿಗೆಸಿಂದ್ರ ಜೀವನ ಮಾಡ್ಕೊಂಡು ತಿನ್ಲಿ ಆತು ಬಿಡು ಏನೇ ಯಾಕೆ ಮಾಡ್ಕೊಳಕ ಮತ್ತೆ ಅನ್ನಂಗ ಮತ್ತೆ ಆಸ್ತಿ ತಗೊಂಡು ಹೊಂಟಿದಿ ಮತ್ತೆ ಮತ್ತೇನು ಅನ್ನಂಗಿಲ್ಲನು ಮೊದ್ಲ ನಿಮ್ಮ ಅತ್ತಿ ನೀತಿ ನೇಮ ಸತ್ಯ ಹರಿಚಂದ್ರ ಮೊಮ್ಮಗಳು ಮಾಡ್ದಂಗೆ ಮಾತಾಡ್ತಾಳ ನಿಮ್ಮ ಅತ್ತಿದ್ದಕ್ಕಿ ಮತ್ತೆ ನಿಮ್ಮ ಅತ್ತಿ ಏನು ಅನ್ನಂಗಿಲ್ಲ ನಿನಗ ಅಯ್ಯ ತೆಗಿ ಅಲ್ಲೇನ ತಾಕಿ ಅಂದ್ರೆ ಅಕ್ಕಿಗೆ ಯಾರು ಕೇಳೋರ ಏನ್ ಕೇಳೋದಿಲ್ಲ ಹೇಳೋದಿಲ್ಲ ನಾ ಇದ್ದಂಗೆ ಇರ್ತೀನಿ ಅಟ್ಟ ಎಲ್ಲರ ಅದು ಇದು ಅಂದ್ರೆ ಸೀದಾ ಎತ್ಕೊಂಡು ಹೊರಗೆ ಬರದ ನಾನು ನಿನ್ನಂಗ ನಾನು ಆಕಿನ ಮಾತು ಕೇಳ್ತೀನಿ ತಿಳ್ಕೊಂಡೆ ನೀನು ಆತು ಅಟ್ಟ ಮಾಡು ಯಾರ ಮಾತು ಕೇಳಿ ನಮ್ಗೇನು ಆಗ್ಬೇಕಾಗೈತಿ ಅಲ್ಲ ನಮ್ಮ ಜೀವನ ನಮ್ಗೆ ಇಷ್ಟ ಬಂದಂಗೆ ಬದುಕೋದು ಅದ್ರಾಗ ಏನೈತಿ ನಡಿ ಬಾಗಿಲು ಹಾಕೋಣಂತ ಮತ್ತೆ ನೋಡ್ ಮತ್ತ ಇದು ಮನಿ ಯಾರು ತಗೋತಿದ್ರಂದ್ರೆ ಕೇಳು ಜರ ಅಯ್ಯ ಆತವ್ವ ಕೇಳ್ತೀನಂತ ಮತ್ತೆ ನೀನು ಕೇಳ ಹಂಗ ಬಂತಂದ್ರೆ ಸುಮ್ಮ ಮಾರ್ಬಿಡ ಮಕ್ಕಳಿ ಎಟ್ಟಿಗೆ ಯಾಕೆ ಹೋಗಲಕ್ಕ ಸುಮ್ಮನೆ ಇಟ್ಕೊಂಡು ಕೂತೀವಿ ಅಂದ್ರೆ ಮತ್ತೆ ನಾಳೆ ಒಬ್ಬರ ಗಣ ಇಬ್ರು ಬರ್ತಾರ ಬಂದ್ ಕಿಸಿಂದ್ರ ಅಯ್ಯ ಕೊಡ್ರಿ ಮಾಡ್ರಿ ಹಂಗೆ ಅನ್ಕೋತ ಕೂತ್ರಂದ್ರೆ ಹೊಳ್ ಕೊಡೋದಕ್ಕೈತಿ ಅದಕ್ಕೆ ಬೇಡ ಕಿರಿಕಿರಿ ಸುಮ್ಮ ತೋಣಿಕೆ ಬಂದೊಟ್ಟಿಗೆ ಮಾರ್ ಕಿಸಿಂದ್ರ ರೊಕ್ಕ ತೊಗೊಂಡ್ಕೆ ಬಲ್ಲಕ್ಕೆ ಇಟ್ಕೊಳಮ್ ಇಬ್ರು ಏನು ಆತೋರ್ವ ಅಟ್ಟ ಮಾಡೋಣ ತಗೋ ಮತ್ತೆ ನೀನು ಈಗ ಊರಿಗೆ ಹೊಂಟಿ ಹೆಂಗ ಮತ್ತೆ ಅಯ್ಯ ಊರಿಗೆ ಹೋಗ್ತೀನಿ ಮನಾರಿನ ಟೈಮ್ ಐತಿ ಎಲ್ಲ ಐತಿ ನಮ್ಮ ಊರಿಗೆ ಒಂದ ಬಸ್ನ ಕೂತ್ನಂದ್ರೆ ಸಂಜೆ 5 ಗಂಟೆಗೆ ಊರಿಗೆ ಹೋಗಿರ್ತೀನಿ ಅದು ಹೋಗೋದಲ್ಲ ನನ್ನ ಗಂಡ ವರ್ಷ ಗಂಡ ಹೋಲಕ್ಕದ ನಾನು ಹೋಗ್ತೀನಿ ನಂಗೇನು ದಾರಿ ಗೊತ್ತಿಲ್ಲನು ದೊಡ್ಡ ದಿಮಾಕ್ಲೆ ಮಾತಾಡಕ್ಕೆ ಬಂದ ನಾನು ಮುಂದೆ ಅದಕ್ಕೆ ಜಾಡ್ಸ್ ಕಳಿಸಿ ನೋಡು ಹೋದ್ ನೋಡ ಕಡೆ ಅಯ್ಯ ಆತ ತಗೋ ಯವ್ವ ಅಂದ್ರೂ ಗಂಡಗ ಅಟ ಬೈಯಕ್ಕೆ ಹೋಗ್ಬಿಡಲೆ ಮತ್ತೆ ನಾಳೆ ನಿಮ್ಮ ಅತ್ತೆ ಜೋಡಿ ಜಗಳ ಆಡ್ದಂದ್ರೆ ಗಂಡನ ಇರ್ತಾನೆ ಸಪೋರ್ಟ್ ಮಾಡಕ ಅವನ ಇಲ್ಲಾಂದ್ರೆ ಮತ್ತೆ ಹೆಂಗೆ ಮಾಡ್ತಿದ್ ನೀನು ಅದಕ್ಕೆ ಒಂದಿಟ್ಟು ಗಂಡಗ ಮರ್ಯಾದೆ ಕೊಟ್ಟು ಮಾತಾಡು ಒಂದಿಟ್ಟು ತೀರಾ ಏನು ಆಪಾರಿ ಮಾಡ್ತೀಯಲ್ಲ ನಾಯಿ ಮಾಡ್ದಂಗ ಅಯ್ಯ ತೆಗಿ ಅಲ್ಲೇ ಕೊಡಿ ಅದಕ್ಕೆ ನಾವು ಮರ್ಯಾದೆ ಕೊಡೋದು ಸಾಕಾಗಿದೆ ಒಲ್ಲ ಒಟ್ಟು ಬದುಕದಾರಿ ಹೇಳಿದ್ರೆ ಒಟ್ಟ ಉಲ್ಲಂತ ನೋಡು ಒಟ್ಟು ಭಾಳ ಏನಂತಾರಲ್ಲ ಸತ್ತರಿ ಚಂದ್ರ ಮೊಮ್ಮಗಾಗ್ಯಾನ ಅವ್ರ ಅವನಗತ್ಲೆ ಅವನು ಅದಕ್ಕೆ ಸಿಟ್ಟು ಬರೋದು ನನಗೆ ಇವ ತೋರ್ವ ಇವ ನೀವು ಏನಾರ ಮಾಡ್ಕೋರಿ ಗಂಡ ಹೆಂಡ್ತಿ ನಡಿ ಹೋಗಮ್ಮಿನ ಬರ್ಲಿಕ್ಕೆ ಇವತ್ತು ಅಲ್ಲ ಏನು ಮನ್ಯಾಗ ಹೇಳೋರು ಕೇಳೋರು ಯಾರು ಇಲ್ಲತ್ತ ಮಾಡ್ಯಾಳನು ತನ್ನ ಇಚ್ಛಾ ಬಂದಂಗ ಮಾಡ್ಬೇಕಂತ ಮಾಡ್ಯಾಳನು ಅಲ್ಲ ಮನ್ಯಾಗ ದೊಡ್ಡೋರು ಇದೀವಿ ಒಂದು ಮಾತು ಕೇಳಬೇಕು ಹೇಳಬೇಕು ಏನಿಲ್ಲನು ತನ್ನ ಮನ್ಸಿಗೆ ಬಂದಂಗೆ ಮಾಡ್ತಾಳತ್ತ ಮನ್ಸಿಗೆ ಬಂದಂಗೆ ಬರ್ಲಿಕ್ಕೆ ಇವತ್ತು ಮನೆಗೆ ಯಾಕ ಯಾರಿಗ ಬೇಕು ತಿರುಗಾಡಕತ್ತಿಯಲ್ಲ ಯಾರಿಗೆ ಬೈಲಕತ್ತಿ ಇನ್ಯಾರಿಗೆ ಬೈಂದಿ ಅಳಲ್ಲ ಸೊಸಿ ಅನ್ಸ್ಕೊಂಡಕಿ ಆಕಿಗೆ ಬೈಲಕತ್ತೀನಿ ಬರ್ಲಿಕ್ಕೆ ಇವತ್ತು ಮನೆಗೆ ಬರ್ಲಿಕ್ಕೆ ಒಂದು ಅಕ್ಕಿ ಇರಬೇಕು ಇಲ್ಲ ನಾ ಇರ್ಬೇಕಿಲ್ಲಿ ಅಲ್ಲ ತನ್ನ ಮನ್ಸಿಗೆ ಬಂದಂಗೆ ಮಾಡ್ಲಕ್ಕ ಇದೇನು ಏನಂತ ಕೊಂಡಾಳಕಿ ಮರ್ಯಾದಸ್ತ್ರ ಮನೆ ಐತಿ ನಂಬುದು ಮಾನ್ ಬಿಟ್ಟವ್ರಂಗೆ ಮಾಡ್ತಾಳಕಿ ಬರ್ಲಿ ಇವತ್ತಕ್ಕಿ ಅಯ್ಯೋ ನನಗ ವಿಚಾರ ಗೊತ್ತಾಗೈತಿ ಬಿಡು ಆದ್ರೂ ಇಟ್ಟು ಸಿಟ್ನ ಮಾತಾಡಕ್ಕೆ ಹೋಗ್ಬೇಡ ಜರ ಸಮಾಧಾನಲಿತ್ ಮಾತಾಡಿ ತಿಳಿಸಿ ಹೇಳು ತಿಳ್ಕೊತಾಳಕಿ ಅಯ್ಯ ಕುಟ್ಟಿ ಹೇಳಿ ಅದೇನು ತಿಳ್ಕೊತದ ಹೆಂಗ ಅಲ್ಲ ಅವ್ರವ್ ಇದ್ದಕಿ ಅಟ್ ಹೇಳಕತ್ರ ತಿಳ್ಕೊಂಡಿಲ್ಲತ್ತದು ಮತ್ತೆ ನನ್ನ ಮಗನಿಗೆ ಹೆಂಗ್ ಬೇಕಂತ ಮಾತಾಡ್ತಾಳತ್ತ ಮತ್ತೆ ಆಸ್ ಮಂದಿ ಮುಂದೆ ಮತ್ತೆ ಆಕಿನ ಸೊಕ್ಕ ಕೆಟ್ಟಿದ್ರು ಬೇಡದು ಬರ್ಲಿಕ್ಕೆ ಇವತ್ತು ಏನು ತಿಳ್ಕೊಂಡಾಳಕಿ ಎಲ್ಲರಿಗೂ ಸುಮ್ ಕುಂದಿರ್ತೀನಿ ಅಣ್ಣ ಏನು ಇವ್ರೇನು ಅನ್ನಂಗಿಲ್ಲ ಏನು ಮಾಡಂಗಿಲ್ಲ ತಿಳ್ಕೊಂಡಾಳ ಬರ್ಲಿ ಇವತ್ತಕ್ಕಿ ಇಲ್ಲೇ ನಿಂತ್ಕೇಶನ್ ಮೀಟಿಂಗ್ ಮಾಡಕತ್ತಾರಲ್ಲ ಇವರಿಬ್ರು ನಂದ ಮಾತಾಡಕತ್ತಾರೇನು ಮತ್ತೆ ಮಾತಾಡಿದ್ರೆ ಮಾತಾಡಲ್ಲ ಕೇಳು ನನಗೇನು ನೆನ್ಸ್ಕೈತೇನೆ ಯಾರ್ದಾನು ಅತ್ತಿರಿ ಯಾಕ ಇಲ್ಲೇ ನಿಂತಿರಲ್ಲ ಹೊರಗೆ ಅವ್ರ ಜೊತೆ ಮಾತಾಡ್ಕೊಂಡು ಬಂದರವ ಮಾರಾಣಿ ಮಾತಾಡಕತ್ತಿದ್ದೆ ನಿಂದ ಮಾತಾಡ್ಕೊಂಡು ನಿಂತಿದ್ದೀನಿ ಮಾವನಂತಕ ಏನವಾ ಏನು ಎದಕ್ಕೆ ಹೋಗಿದ್ದಿ ತವ್ರ ಮನೆಗೆ ಈಗ ಅಯ್ಯ ಅತ್ತಿ ಇನ್ನೇಳ್ತೀರಿ ಅಲ್ರಿ ನನ್ನ ತವ್ರ ಮನೆಗೆ ನಾ ಹೊಲಕ್ಕೆ ಯಾರ್ದು ಎದಕ್ಕೆ ಇದು ಕೇಳ್ಬೇಕ್ರಿ ನಾನು ನನ್ನ ತವ್ರ ಮನೆಗೆ ಹೋಗ್ಬೇಡ್ದೇನ್ರಿ ನಾನು ನಿನ್ನ ತವ್ರ ಮನೆಗೆ ಹೋಗ್ಬೇಡ ತಂದಿಲ್ವಾ ನಾನು ಎದಕ್ಕೆ ಹೋಗಿದ್ವಾ ಅಂತ ಕೇಳಕತ್ತೀನಿ ನಾನು ಯಾವ ಕಾರಣದಿಂದ ಹೋಗಿದ್ದಿ ಈಗೇನು ಹಬ್ಬಿತ್ತ ಹುಣ್ಣಿಮಿತ್ತ ನಿಮ್ಮ ಮನ್ಯಾಗ ತವ್ರ ಮನ್ಯಾಗ ಕರಿಲಕ್ಕೆ ಬಂದಿದ್ರಾ ನಿನಗ ಇನ್ನ ನಿಮ್ಮ ಅಣ್ಣ ಇನ್ನ ಮುಂದಿನ ವಾರ ಬರ್ತೀನಿ ಅಂತ ಹೇಳಿದ ಕರಿಲಕ್ಕ ಪಂಚಮಿಗೆ ನೀ ನೋಡಿದ್ರೆ ಇವಾಗ ಹೋಗಿದ್ದಿ ಅದಕ್ಕೆ ಏನು ಅರ್ಜೆಂಟ್ ಇತ್ವಾ ಕೆಲಸ ಅಂತ ಕೇಳಕತ್ತೀನಿ ನಾನು ಅಯ್ಯ ಇತ್ತು ಹೇಳ್ರಿ ನಮ್ಮ ಕೆಲಸ ಹಂಗ ನಮ್ಮ ಅಕ್ಕ ಫೋನ್ ಹಚ್ಚಿದ್ಲು ಬಾತ್ ಹೇಳ್ತಿಸಿದ್ರೆ ಅದಕ್ಕೆ ಹೋಗಿದ್ದೀನ್ರಿ ನಾ ಏನಾತ್ರಿ ಕೋಪರ್ ಆಗೈತೇನ್ರಿ ನಾನು
ಮತ್ತೆ ಅದ ಮಾತಾಡಬೇಡ ನೀನು, ಹೋಗ್ಬೇಡ ತಂದಿಲ್ಲ ನಾನು ನಿನಗೆ. ಯಾವ ಕಾರಣ ಸಲುವಾಗಿ ಹೋಗಿದ್ದೆ ಅದು ಹೇಳು ನನಗೆ. ಅಟ್ಟ ಅಲ್ಲಿ ಏನು ಮಾಡಿದೆ ಅದು ಹೇಳು ನನಗೆ. ನೋಡ್ರಿ ಅತ್ತಿ, ನಿಮ್ಗೆಲ್ಲ ಗೊತ್ತಾಗಿತ್ತು ಅಂತ ನನಗೂ ಗೊತ್ತೈತಿ. ನಿಮ್ಮ ಮಗ ನನಗಿನ್ನ ಮುಂಚೆನೆ ಬಂದಾನ, ಹೇಳಿರ್ತಾರೆ ನಿಮಗೆಲ್ಲ ಏನೇನು ಆಗದೆ ಏನೇನಿಲ್ಲ ತಿಳ್ಕಿಸಿದ್ರ. ಮತ್ತೆ ನೀವೇ ನನಗೇನು ಹೊಸ್ತಾಗಿ ಕೇಳಕ್ಕೆ ಹೋಗ್ಬೇಡ್ರಿ. ನಾ ಏನು ಹೊಸ್ತಾಗಿ ಹೇಳಕ್ಕೆ ಇಲ್ಲೇನು ಸಿನಿಮಾ ನಡೀಲಕತ್ತಿಲ್ರಿ ಇಲ್ಲಿ. ಅಟ್ಟ ನಾನೇನ ಮಡಸ ಅಲ್ಲ, ಏನೋ ಸುಮ್ಮನಿರ್ತೀನಿ ಅಂತ ಹೇಳ್ಕೇಸಿಂದ ಅಂದ್ರೆ ನನಗದು ನೀ ಎಷ್ಟು ಮಾತಾಡಕತ್ತೇನ ನೀನು? ಅಲ್ಲ, ಮಂದಿ ಅತ್ತಿಯರಂಗ ನೀನು ಕೂದಲು ಹಿಡಿದು ನೆಲಕ್ಕೆ ಬಡ್ದಿದ್ದೆ ಅಂದ್ರೆ ಗೊತ್ತಾಕಿತ್ತು ನಿನಗೆ. ಏನೋ ಹೋಲ್ ಬಿಡು ನಮಗೂ ಹೆಣ್ಮಕ್ಳಿಲ್ಲ ಪಾಪ ಅಂತ ಹೇಳ್ಕೇಸಿಂದ್ರ ನೀನು ಹೆಣ್ಮಕ್ಳ ಶಿಸ್ತು ನೋಡ್ಕೊಂಡಿನಲ್ಲ, ಮತ್ತೆ ಅದಕ್ಕೆ ನಾಟಕ ನಡ್ಸಕತ್ತಿದ್ನಿ ಇಟ್ಟು. ಏನಂತ ತಿಳ್ಕೊಂಡಿದ್ ನೀನು? ನಿನಗೇನು ಮನೆಗೆ ಹೇಳೋರು ಕೇಳೋರು ಯಾರು ಇಲ್ಲ ತಿಳ್ಕೊಂಡೇನು? ನೋಡ್ರಿ ಅತ್ತಿ, ಅದು ನನ್ನ ತವ್ರ ಮನೆ ಐತಿ. ನನ್ನ ತವ್ರ ಮನೆ ನೀನು ಏನು ಬೇಕಾದ್ ಮಾಡ್ತೀನಿ, ಅದೆಲ್ಲ ನೀವೇನು ಕೇಳಕ್ಕೆ ಹೋಗ್ಬೇಡ್ರಿ. ಹೌದನಾ? ನಿನ್ನ ತವ್ರ ಮನೆಗೆ ಏನು ಬೇಕಾದ್ ಮಾಡ್ತೀನಿ, ಏನು ಕೇಳ್ಬಾರ್ದನ? ಆಯ್ತು ಅಂದ್ರೆ ನಿನ್ನ ತವ್ರ ಮನೆಗೆ ಹೋಗಿರಿ. ನೀ ನನ್ನ ಮನೆಗೆ ಇರೋ ಜರೂರತ್ತಿಲ್ಲ ನಿನಗೆ. ಏನು ನಾ ಸಾಯೋ ಮಟ್ಟ ನೀನು ನನ್ನ ಮನೆ ಹೊಸ ತುಳಿಬೇಡ ಹೊಂಡಿನ. ಯಾಕೆ ನಾ ಯಾಕೆ ಹೋಗ್ಬೇಕು? ಅಲ್ಲ, ಬಾಬಾ ಅಂತ ಹೇಳ್ಕಿಸಿಂದ್ರೆ ಕರ್ಕೊಂಡು ಬಂದು ಈಗ ಹೋಗತ್ತಂದ್ರೆ ಹೋಗ್ಬಿಡ್ಬೇಕಲ್ಲ. ನಾನು ಹೋಗಂಗಿಲ್ಲ. ಎದಕ್ಕೆ ಹೋಗ್ಬೇಕು? ನಾ ಮಾಡ್ಕೊಂಡು ಬಂದಿ ನಿಮ್ಮ ಮಗನಿಗೆ, ಇಲ್ಲೇ ಇರ್ತೀನಿ. ರಾಜಿ ನಡಿಯವ, ಒಳಗೆ ಹೋಗಿಸಿಂದ್ರೆ ಮಾತಾಡ್ರಿ ಅತ್ತಿ ಸೊಸಿ ಅಲ್ವಾ? ಬೀದಾಗ ನಿಂತು ಮಾತಾಡಿದ್ರೆ ನಾಳೆ 4 ಮಂದಿ ಬಂದು 4 ಮಾತಾಡಂಗಿಲ್ಲ. ಒಳಗೆ ನಡ್ರಿ. ನೀವು ಸುಮ್ ಕುಂದ್ರಿ. ನೀವೇನು ನಡ್ಬಾರ್ಕ ಬರಕ್ಕೆ ಹೋಗ್ಬೇಡ್ರಿ. ಅಲ್ಲ, ನನ್ನ ಮಗನಿಗೆ ಆಸ್ ಮಂದಿ ಮುಂದೆ ಈಕಿ ಕಿಮ್ಮತ್ತಿಲ್ಲಾರ್ದಂಗೆ ಮಾತಾಡ್ಯಾಳ. ಆಸ್ ಮಂದಿ ಮುಂದೆ ನನ್ನ ಮಗನ ಮಾನ ಮರ್ಯಾದೆ ಹೋಗಿಲ್ಲನು? ಹಂಗ ಈಕಿಂದ ಹೋಲಿ ಇಲ್ಲಿಟ್ಟು ಒಂದಿಟ್ಟು ಅಂದ್ರೆ ಗೊತ್ತಾಕೈತಿ ಈಕಿಗೆ. ನಾ ಎಲ್ಲ ಪಾಪ ಅನ್ಕೊಂಡು ಒಳಗೆ ಹಾಕೊಂಡು ಇನ್ನೆಲ್ಲ ಮತ್ತೆ ಈಸ್ತಿನ ಅದಕ್ಕೆ ನಾಟಕ ನಡ್ಸ್ಲತ್ತಾಳಿಕಿ. ನೋಡು, ನಿನಗೆ ಒಂದಾ ಮಾತು ಹೇಳ್ತೀನಿ. ಮತ್ತೆ ನಿನ್ನ ತವ್ರ ಮನೆಯ ಆಸ್ತಿ ಬೇಕು ಅಂತಂದ್ರೆ ಹೋಗಿ ನಿನ್ನ ತವ್ರ ಮನೆಗಿರು. ಇಲ್ಲ ಗಂಡ ಅತ್ತಿ ಮಾವ ಬೇಕಂದ್ರೆ ನನ್ನ ಮನೆ ಒಳಗೆ ಬಾ. ಅಟ್ಟ ಹೇಳ್ತೀನ. ಎಲ್ಲಾರ ನೀ ಹುಚ್ಚರಂಗ ಮಾಡ್ತೀನಿ, ಹುಚ್ಚರಂಗ ಕುಣಿತೀನಿ ನಿಮ್ಮ ಅಕ್ಕನಗತ್ಲೆ ಅಂದ್ರೆ ನಡೆಯಂಗಿಲ್ಲ. ನಿಮ್ಮ ಅಕ್ಕ 3 ಬಿಟ್ಟು ನಿಂತ ಕೇಳಕಿ ಆಕಿ ಕುಣಿದಂಗ ನೀ ಎಲ್ಲರೂ ಕುಣಿತೀನಿ ಅಂದ್ರೆ ನಡೆಯಂಗಿಲ್ಲ ನನ್ನ ಮನ್ಯಾಗ. ನಮ್ಮದು ಮರ್ಯಾದಸ್ತ್ರ ಮನೆ ಐತಿ. 4 ಮಂದಿ ಕೈಲಿ ಹೌದು ಅನ್ಸ್ಕೊಂಡಿವಿ ನಾವು. ನೀ ಅಲ್ಲಿ ಅನ್ಸ್ಕೊಳಂಗೆ ಮಾಡಕ್ಕೆ ಹೋಗ್ಬೇಡ ನನ್ನ ಮನ್ಯಾಗ. ಭಾಳ ಆಯ್ತು ನಿಮ್ಮದು ಮಾತು. ಮತ್ತೆ ಜರ ಮಾತು ನೋಡ್ಕೊಂಡ್ರಿ. ಮತ್ತೆ ನಾ ಏನು ಹೋದ್ನಂದ್ರೆ ಮತ್ತೆ ವಾಪಸ್ ಬರಂಗ ಇಲ್ಲ. ಮತ್ತೆ ಅವಾಗ ಬಂದಂಗೆ ಬರ್ಬೇಕಾಕೈತಿ ಕರಿಲಾಕ. ಹುಚ್ಚ ಎಲ್ಲರ ನಿನ್ನ ನೋಡಿ ಕರಿಲಾಕ ಬಂದಿನಿ ಅಂತ ಮಾಡ್ಕೊಂಡೇನ ನಾನು? ಅಲ್ಲ, ನನ್ನ ಮಗನ ಸಂಸಾರ ಚಲೋ ಇರಬೇಕು, ನನ್ನ ಮಗಗೆ ನೆಮ್ಮದಿ ಸಿಗ್ಬೇಕಂತ ಹೇಳ್ಕೇಸಿಂದ್ರೆ ನಿನ್ನ ಕರಿಲಾಕ ಬಂದಿನಿ ನಾನು. ಎಲ್ಲರ ನಿನ್ನ ದಿಮಾಕ್ಲಡಿಗೆ ಸೋಗ್ಲಾಡಿಗೆ ಸೋತು ಬಂದಿನ ತಿಳ್ಕೊಂಡಿದ್ದೆ ಅಂದ್ರೆ ಮರ್ತು ಬಿಡೋದನ್ನ. ಏನು ದೊಡ್ಡ ಗುಣ ಐತಿ ನನ್ನ ಬಲ್ಲಿ, ಅದಕ್ಕೆ ದೊಡ್ಡ ಸ್ಥಾನದಿಂದ ಬಂದಿನಿ ನಾನು. ಎಲ್ಲರ ನಿನ್ನಂಗೆ ಸಣ್ಣ ಗುಣ ಚಿಲ್ಲರ ಗುಣ ಇದ್ದಿದ್ದು ಅಂದ್ರೆ ನಾನು ಬರ್ತಿದ್ದಿಲ್ಲ. ಹೇಳತ್ತೀನಿ ಮತ್ತೆ. ಯಾಕೆ ನಮ್ಮಸ್ತಿ ಎಟ್ಟ ಪರಿ ನಡ್ಸೋಲ್ಲ ಆಟ ಇವತ್ತ ಏನು ಮಾಡೋದೆ ವೈಕ